ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೊಡ್ತಾ ಈ ಒಂದು ವಿಡಿಯೋ ಕಾರ್ಯಕ್ರಮವನ್ನು ನಾನು ಆರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಒಂದು ಹವಾಮಾನ ಸ್ಥಿತಿಗತಿಯ ಕುರಿತು ಮಾತನಾಡ್ತೀನಿ. ಕಳೆದ 8 ದಿನದ ಮುಂಚೆಯೇ ನಿಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಜನವರಿ ತಿಂಗಳ 14ನೇ ತಾರೀಕಿನ ವೇಳೆಗೆ ಭಾರತದ ದಕ್ಷಿಣ ಭಾಗದಲ್ಲಿ, ಅಂದರೆ ದಕ್ಷಿಣ ಭಾರತಕ್ಕೆ ಹೊಂದಿಕೊಂಡಂತೆ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳಿವೆ ಅನ್ನೋ ಸೂಚನೆಯನ್ನು ನಿಮಗೆ ನೀಡಿದ್ದೆ. ಅದರಂತೆ ಈಗಾಗಲೇ ಕಳೆದ 2 ದಿನದಿಂದ ಬಂಗಾಳ ಕೊಲ್ಲಿಗೆ ಹೊಂದಿಕೊಂಡಂತೆ ವಾಯುಭಾರ ಕುಸಿತ ಉಂಟಾಗಿರ್ತಕ್ಕಂಥದ್ದು. ಇದರ ಒಂದು ಪರಿಣಾಮ ಹೇಗಿದೆ ಅಂದರೆ, ಮುಂದಿನ 2-3 ದಿನಗಳಲ್ಲಿ ಆಂಧ್ರ ಪ್ರದೇಶದ ರಾಯಲಸೀಮಾ ಸೇರಿದಂತೆ ಪುದುಚೇರಿ, ತಮಿಳುನಾಡು, ಲಕ್ಷದ್ವೀಪ, ಕೇರಳ, ಕರ್ನಾಟಕ, ಗೋವಾದ ಕೊಂಕಣ ತೀರ ಸೇರಿದಂತೆ ಹಾಗೆ ಮಹಾರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಾಯಿದೆ. ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ ಹಾಗೂ ಬಂಗಾಳ ಕೊಲ್ಲಿ 3 ದಿಕ್ಕಿನಲ್ಲೂ ಕೂಡ ಸಮುದ್ರ ಪ್ರಕ್ಷುಬ್ಧಗೊಂಡಿರೋದ್ರಿಂದ ಗಾಳಿ ವೇಗ ಕೂಡ ಹೆಚ್ಚಿರ್ತಕ್ಕಂಥದ್ದು. ಇದರ ಒಂದು ಪರಿಣಾಮ 2-3 ದಿನ ಇರುತ್ತೆ. ತದನಂತರ ಅಂದರೆ 2-3 ದಿನ ಕಳೆದ ನಂತರ ಮತ್ತೆ ವಾತಾವರಣ ಸಹಜ ಸ್ಥಿತಿಗೆ ಮರಳತಕ್ಕಂಥದ್ದು. ಆದರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳು ಮಂಡ್ಯ, ಮೈಸೂರು, ಹಾಸನ, ಚಿಕ್ಕಮಗಳೂರು, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಅಂದರೆ ಕರ್ನಾಟಕದ ಕರಾವಳಿ ಭಾಗ, ಮಲೆನಾಡು ಭಾಗ, ದಕ್ಷಿಣ ಮಲೆನಾಡು ಭಾಗದಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಾಯಿದೆ. ಹೆಚ್ಚು ಮಳೆಯಾಗದಿದ್ದರೂ ಕೂಡ ಮೋಡದ ಒಂದು ವಾತಾವರಣ ಕೂಡ ಸೃಷ್ಟಿಯಾಗಿರುತ್ತೆ. ಇದರ ಪ್ರಭಾವ 2-3 ದಿನ ಇರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರೈತರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಈ ಒಂದು ಪರಿಸ್ಥಿತಿ ಮುಂದಿನ 3-4 ದಿನಗಳ ನಂತರ ತಿಳಿಯಾಗುತ್ತೆ, ಅಂದರೆ ಒಣಹವೆ ಮುಂದುವರಿಯುತ್ತೆ. ತದನಂತರ ಜನವರಿ ತಿಂಗಳ 3ನೇ ವಾರದ ವೇಳೆಗೆ, ಅಂದರೆ ಜನವರಿ 25-26ನೇ ತಾರೀಕಿನ ಒಂದು ಆಸ್ಪಾಸ್ನಲ್ಲಿ ಮತ್ತೆ ಪುನಃ ದಕ್ಷಿಣ ಭಾರತದ ಮೇಲೆ ಮಳೆಯ ಪರಿಣಾಮಗಳು ಎದುರಾಗಬಹುದು. ಅಂದರೆ ಬಂಗಾಳ ಕೊಲ್ಲಿ ಹಾಗೂ ದಕ್ಷಿಣ ಹಿಂದೂ ಮಹಾಸಾಗರಕ್ಕೆ ಹೊಂದಿಕೊಂಡಂತೆ ಮತ್ತೊಂದು ವಾಯುಭಾರ ಕುಸಿತ ಕೂಡ ಉಂಟಾಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತಿದೆ. ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ದಕ್ಷಿಣ ಭಾರತ ಫೆಬ್ರವರಿ ತಿಂಗಳ ಮೊದಲ ವಾರದವರೆಗೂ ಮಳೆಯ ಪ್ರಭಾವಕ್ಕೆ ಒಳಗಾಗ್ಬೋದು. ಹಾಗೆಯೇ ಫೆಬ್ರವರಿ 2ನೇ ವಾರದಲ್ಲೂ ಕೂಡ ಲಾನೈನು ಅಂತ್ಯವಾಗ್ತಿದೆ, ಎಲ್ನೈನು ಅಂತ್ಯವಾಗ್ತಿದೆ, ಲಾನೈನು ಆರಂಭ ಆಗ್ತಾಯಿದೆ. ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ, ಅಂದರೆ ಫೆಬ್ರವರಿ ಕಳೆದ ನಂತರ ಮಾರ್ಚ್, ಏಪ್ರಿಲ್, ಮೇ ತಿಂಗಳ ಒಂದು ಅವಧಿಯಲ್ಲೂ ಕೂಡ ದೇಶದ ಪಶ್ಚಿಮ ಹಾಗೂ ದಕ್ಷಿಣ ಭಾಗದಲ್ಲಿ ಮುಂಗಾರು ಪೂರ್ವ ಮಳೆ ಅಂತ ನಾವೇನು ಕರಿತೀವಿ, ಈ ಒಂದು ಮಳೆ ಕೂಡ ಉತ್ತಮವಾಗಿ ಆಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತಿದೆ. ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಭಾರತದ ಒಂದು ಕೃಷಿ ಚಟುವಟಿಕೆ ಏನಿದೆ ಇದರ ಮೇಲೆ ಇದು ಹೆಚ್ಚಿನ ಒಂದು ಪ್ರಭಾವವನ್ನು ಬೀರ್ತಕ್ಕಂಥದ್ದು. ದೇಶದ ಕೋಟ್ಯಾಂತರ ರೈತರ ಹಣೆಬರ ಬರೀತಕ್ಕಂಥ ಮುಂಗಾರು ಮಾರುತಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಲಾನೈನು ದೇಶದ ಒಂದು ಹವಾಮಾನ ವ್ಯವಸ್ಥೆ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಹಾಗೆಯೇ ಮುಂದಿನ ಜೂನ್ ಹಾಗೂ ಸೆಪ್ಟೆಂಬರ್ ತಿಂಗಳ ಅವಧಿಯಲ್ಲೂ ಕೂಡ ಈ ಬಾರಿ ದೇಶದಲ್ಲಿ ಉತ್ತಮವಾಗಿ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕೂಡ ಕಂಡುಬರ್ತಾಯಿದೆ. ಹಾಗೆಯೇ ಲಾನೈನು ಸಾಕಷ್ಟು ಪ್ರವಾಹ ಪರಿಸ್ಥಿತಿಗೆ ಕೂಡ ಕಾರಣ ಆಗಬಹುದು. ಅಂದರೆ ಕಳೆದ ವರ್ಷದಂತೆ ಈ ಬಾರಿಯೂ ದೇಶದ ಪಶ್ಚಿಮ ಹಾಗೂ ದಕ್ಷಿಣ ಭಾಗದಲ್ಲಿ ಹೆಚ್ಚು ಮಳೆಯಾಗುವ ಎಲ್ಲ ಲಕ್ಷಣಗಳು ಕೂಡ ಈಗಾಗಲೇ ಕಂಡುಬರ್ತಿದೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಒಂದು ಬೆಳವಣಿಗೆ ಆಗುತ್ತೆ, ಎಲ್ಲೆಲ್ಲಿ ಮಳೆಯಾಗುತ್ತೆ ಅನ್ನೋ ಕುರಿತು ಒಂದು ನಿಖರ ಮಾಹಿತಿಯನ್ನು ಇನ್ನು ಮುಂದೆ ಹಂಚ್ಕೋತೀನಿ. ಈ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಾನು ಪ್ರಮೋದ ಕರಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.